ಮಾಜಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್. ಅಂದ್ರೆ ಮಾಜಿ ಅಂತ ನಾನು ಯಾಕೆ ಬಳಸಿದ್ನಪ್ಪ ಅಂತಂದ್ರೆ ಸೆಕ್ಷನ್ 56A ಒಳಗ ಅಂದ್ರೆ ಕೂಡಲೇ ಜಾರಿಗೆ ಬರೋ ಥರ ಅವರು ರಾಜೀನಾಮೆ ಕೊಟ್ಟಾರ ಸನ್ಮಾನ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ. ಬಟ್ ಅವರು ದಿಢೀರ್ ರಾಜೀನಾಮೆ ಕೊಟ್ಟರು. ಈ ದಿಢೀರ್ ರಾಜೀನಾಮೆಯ ಹಿಂದಿನ ಒಂದು ಗುಟ್ಟು ಮತ್ತೆ ಉದ್ದೇಶ ಏನು, ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದೊಳಗೆ ಏನು ಸಾಕಷ್ಟು ವಿಚಾರಗಳು ಓಡಾಡಕತ್ತಾವ, ಹರಿದಾಡಕತ್ತಾವಲ್ಲ. ಜಗದೀಪ್ ಧನ್ಕರ್ ಯಾಕೆ ರಾಜೀನಾಮೆ ಕೊಟ್ಟರು, ದಿಢೀರ್ ರಾಜೀನಾಮೆ ಯಾಕೆ ಕೊಟ್ಟರು, ರಾಜ್ಯಸಭೆಯನ್ನ ಸುಸೂತ್ರವಾಗಿ ನಡೆಸ್ಕೊಂಡು ಹೊಂಟಿದ್ರು. ಈ ಹಿಂದೆ RSS ಮೋಹನ್ ಭಾಗವತ್ ಅವರು 75 ಆದ್ಮೇಲೆ ನೀವು ರಾಜೀನಾಮೆ ಕೊಟ್ಬಿಡ್ರಿ, ಯುವಕರಿಗೆ ಮತ್ತೆ ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಸೂಕ್ಷ್ಮವಾಗಿ ನರೇಂದ್ರ ಮೋದಿ ಅವ್ರನ್ನ ಅವ್ರೇನು ತಿವಿಯೋ ಪ್ರಯತ್ನ ಮಾಡಿದ್ರಲ್ಲ, ಅಂದ್ರೆ ತಿಳಿಸೋ ಪ್ರಯತ್ನ ಮಾಡಿದ್ರಲ್ಲ. ಬಹುಶಃ ಅದರ ನೆಕ್ಸ್ಟ್ ವರ್ಷನ್ ಏನಾದರೂ ಜಗದೀಪ್ ಧನ್ಕರ್ ಅವರು ತಮ್ಮ 74ನೇ ವಯಸ್ಸೊಳಗ ರಾಜೀನಾಮೆ ಕೊಟ್ರ. ಈ ಥರ ಎಲ್ಲ ಅನುಮಾನಗಳು ಸಹಜವಾಗಿ ಮೂಡ್ತಾವೆ, ಹುಟ್ಟುತ್ತವೆ, ತಪ್ಪೇನೂ ಇಲ್ಲ. ಅವರು ಅದರೊಳಗೆ ಒಂದು ಕಾರಣನೂ ಕೊಟ್ಟಾರ, ನನ್ನ ದೇಹ ಆರೋಗ್ಯ ನನಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಸೂಕ್ಷ್ಮವಾಗಿ ಏನು ಹೇಳಬೇಕಾಗಿತ್ತು, ಒಂದು 2 ಲೈನ್ ಒಳಗೆ ಆ ಪ್ರಕಾರ ಹೇಳ್ಯಾರ. ಬಹುಶಃ ಸೋಷಿಯಲ್ ಮೀಡಿಯಾದೊಳಗೆ ಆಗ್ಬೋದು ಇವನ್ನೆಲ್ಲ ಜಗ್ಗೋ ಪ್ರಯತ್ನ ನಡೆಸ್ಯಾರಲ್ಲ, ಇದೇನಂತ ಪರಿ ಮ್ಯಾಟರ್ ಅಲ್ಲ ಅಂತ ಬಿಟ್ಟಿದ್ದೆ. ಆದ್ರೆ ಅವ್ರು ಕೊಟ್ಟಿದ್ದ ರಾಜೀನಾಮೆ ಇಷ್ಟು ಹಾಕಿ ರುಬ್ಬಾಕತ್ತಾರ ಅಂದ್ರೆ ತಮಗೆ ಏನು ತಿಳಿದೈತೆ ಅದನ್ನು ಹಾಕಿ ರುಬ್ಬಾಕತ್ತಾರ. ಅಲ್ರಿ 74 ವರ್ಷ ಅವ್ರಿಗೆ ವಯಸ್ಸು, ಅವ್ರಿಗೆ ನನಗೀಗ ಆಗ್ತಾ ಇಲ್ಲ ಅಂತ ಅನಿಸೈತಿ, ಅವ್ರು ರಾಜೀನಾಮೆ ಕೊಟ್ಟಾರ. ಅವ್ರ ದೇಹ ಸ್ಪಂದನೆ ಮಾಡ್ತಾ ಇಲ್ಲ ಅಂದಮೇಲೆ ಅವ್ರು ರಾಜೀನಾಮೆ ಕೊಟ್ಟಾರ. ಇದನ್ನ BJP, ಇದನ್ನ ಕಾಂಗ್ರೆಸ್ ಹಗ್ಗ ಜಗ್ಗಾಟ, ಇವನ್ ಇನ್ನು ಕಾಂಗ್ರೆಸ್ನವ್ರು ಅದನ್ನೇನು ಹಗ್ಗ ಜಗ್ಗಾಟ ಥರ ಮಾಡಿಲ್ಲ, ವಯೋಸಹಜದಿಂದ ಅವ್ರು ರಾಜೀನಾಮೆ ಕೊಟ್ಟಾರ ಅಂತಂದು ಸುಮ್ಮನೆ ಕುಂತಾರ. ಇವರು ಇದು ಸೋಷಿಯಲ್, ಇದು ಮೀಡಿಯಾದೊಳಗ ಅದ್ರ ಆಕಾರ ನೋಡ್ಬಿಟ್ರಂದ್ರೆ ಅದು ವಿಕಾರ ಆಗ್ಬಿಟ್ಟೈತಿ. ಸಾಂವಿಧಾನಿಕವಾಗಿ ಒಂದು ದೊಡ್ಡ ಸ್ಥಾನ ಅದು ರಾಜ್ಯಸಭೆಯ ಸಭಾಪತಿ ಸ್ಥಾನ ಅಂತಂದ್ರೆ. ಒನ್ ಟೈಪ್ ಹೇಳ್ಬೇಕಪ್ಪ ಅಂತಂದ್ರೆ ರಾಜ್ಯಸಭೆ ಅಂತಂದ್ರೆ ಚಿಂತಕರ ಚಾವಡಿ ಇದ್ದಂಗೆ. ಈ ಮ್ಯಾಲೆ ರಾಜ್ಯಸಭೆ ಅಂತೀವಿ, ಇಲ್ಲಿ ನಮ್ಮಲ್ಲಿ ತಳಗ ರಾಜ್ಯದೊಳಗ ವಿಧಾನ ಪರಿಷತ್ ಅಂತೀವಿ. ಇಲ್ಲಿ ವಿಧಾನ ಪರಿಷತ್ ಆಗ್ಬೋದು, ಅಲ್ಲಿ ರಾಜ್ಯಸಭೆ ಆಗ್ಬೋದು. ಇವು ಎರಡು ಚಿಂತಕರ ಚಾವಡಿನೇ. ಈ ಎಲೆಕ್ಷನ್ ಒಳಗೆ ಏನು ಗೆದ್ದು ಬರ್ತಾರಲ್ಲ MLA MP ಗಳು, ಇವರು ಜನರಿಂದ ಚುನಾಯಿತರಾಗಿ ಬಂದಿರೋರು. ಇವರು ಸರ್ಕಾರ ರಚನೆ ಮಾಡಬಹುದು, ತಿದ್ದುಪಡಿ ಮಾಡಬಹುದು, ಕಾನೂನು ಮಾಡಬಹುದು. ಆದರೆ ವಿಧಾನ ಪರಿಷತ್ತು ಮತ್ತೆ ರಾಜ್ಯಸಭೆ ಅನ್ನೋದೈತಲ್ಲ, ಇದು ಪೂರ್ತಿ ಚಿಂತಕರ ಚಾವಡಿನ. ಇಲ್ಲೇ ಬುದ್ಧಿವಂತರು ಇರ್ತಾರ, ಬುದ್ಧಿವಂತರು ಇರಬೇಕು. ಯಾಕಂದ್ರೆ ಚುನಾಯಿತರಾಗಿ ಏನು ಬಂದಿರ್ತಾರಲ್ಲ ಪ್ರತಿನಿಧಿಗಳು, ಅವ್ರಿಗೆ ತಿದ್ದೋ ಕೆಲಸನ ಇವ್ರು ಮಾಡ್ತಾರ. ನೀವು ತಪ್ಪಾಕತ್ತೀರಿ, ಈ ಥರ ಅಲ್ಲ, ಹಿಂಗಲ್ಲ, ಹಿಂಗ್ ಮಾಡ್ರಿ, ಕಾನೂನು ಮಾಡ್ಬೇಕಾದ್ರೆ ಈ ಥರ ಮಾಡ್ಬೇಡ್ರಿ, ಈ ಥರ ಮಾಡ್ರಿ ಅಂತ ಇರ್ತಾರ. ಇದ್ರೊಳಗ ನಾಮಿನೇಟೆಡ್ ಪರ್ಸನ್ ಇರ್ತಾರ ರಾಜ್ಯಸಭೆ ಒಳಗ. ಸಾಂವಿಧಾನಿಕವಾಗಿ ದೊಡ್ಡ ಒಂದು ಮರ್ಯಾದೆ ಹೊಂದಿರುವಂತ ಸ್ಥಾನ ಅದು. ಆ ಸ್ಥಾನಕ್ಕೆ ಅಗೌರವ ಆಗ್ಬಾರ್ದು. ಸಭೆ ಒಳಗ ನನಗ ನಡಾವಳಿಗಳನ್ನ ಹೆಂಗ ನಡೆಸ್ಬೇಕನ್ನೋದು ಬೇಕು. ಹಿಂಗಾಗಿ ನನಗೆ ದೇಹ ಸ್ಪಂದಿಸ್ತಿಲ್ಲ ಅನ್ನೋ ಒಂದೇ ಒಂದು ಸಣ್ಣ ಕಾರಣ ಕೊಟ್ಟು ಸಹಜವಾಗಿ ರಾಜೀನಾಮೆ ಕೊಟ್ಟಿರೋ ಒಬ್ಬ ಉಪರಾಷ್ಟ್ರಪತಿಯ ಬಗ್ಗೆ ಈ ಮಟ್ಟಕ್ಕೆ ತಿಕ್ಕಾಡೋದಾಗ್ಲಿ, ಹಗ್ಗ ಜಗ್ಗಾಟ ಆಗಲಿ, ಜಗ್ಗಾಡಿ ಅದನ್ನ ಹೊಲಸೆಬ್ಸೋ ಅವಶ್ಯಕತೆ ಇರಲಿಲ್ಲ ಅನ್ನೋ ವಿಚಾರ ಹೇಳೋದು ಕಷ್ಟ ಬಂದೆ ಹೊರತು ಇಲ್ಲಿ ಮತ್ತೆ ನಮ್ಮ ಏನು ಉದ್ದೇಶ ಇರಲಿಲ್ಲ ಅಂತ ಹೇಳ್ತಾ ಮತ್ತೆ ಇದೇ ಥರ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.